ಗಿರಿಯೊಳೊಂದು ನವಿಲು ಹಿಂಡು ಹರುಷದಿಂದ ಆಡುತ್ತಿರಲು ದಾರಿಯಲ್ಲಿ ಊರಗೌಡ ಸಾಗುತ್ತಿದ್ದನು. ಗರಿಯ ಮಾರಿ ಹಣವ ಪಡೆದು ಹರುಷದಿಂದ ಬಾಳಬಹುದು, ತಿರುಗಿ ತಿರುಗಿ ಬಳಲಿ ಬೆಂದೆ ಎಂದುಕೊಂಡನು. ಗವಿಯ ಒಳಗೆ ಉಳಿದುಕೊಂಡ ಅವಿತುಕೊಂಡ ಅಡವಿಯಲ್ಲಿ ತೀವ್ರವಾದ ಬಯಕೆ ಇತ್ತು ಬಲೆಯ ಬೀಸಲು. ತೀವ್ರವಾದ ಬಯಕೆ ಇತ್ತು ಬಲೆಯ ಬೀಸಲು. ನವಿಲು ಒಂದು ಬಳಿಗೆ ಬಂದು ಗವಿಯ ಹೊರಗೆ ಬರಲು ತಿಳಿಸಿ ನವಿಲು ರಾಜನೆಡೆಗೆ ಕರೆದುಕೊಂಡು ಹೋಗಲು. ನರನೆ ನಿನಗೆ ಎನ್ನ ನಮನ, ದಾರಿ ತಪ್ಪಿ ಬಂದೆಯೇನು, ನೆರವು ಏನು ಬೇಕು ನಿನಗೆ ಅಭಯ ನೀಡುವೆ. ನೆರವು ಏನು ಬೇಕು ನಿನಗೆ ಅಭಯ ನೀಡುವೆ. ಹರುಷದಿಂದ ಇಲ್ಲಿ ನಿಲ್ಲು ನರನೆಯನ್ನ ಅತಿಥಿ ನೀನು, ಅರಸ ನಾನು ಇರುವ ಮನೆಯೇ ನಿನಗೆ ಆಶ್ರಯ. ಅರಸ ನಾನು ಇರುವ ಮನೆಯೇ ನಿನಗೆ ಆಶ್ರಯ. ഇരുളിನಲ್ಲಿ ನವಿಲು ರಾಜ ಒರಗುತ್ತಿರುವ ಸಮಯ ನೋಡಿ ಇರಿದು ಕೊಲ್ಲಬೇಕು ಎಂದು ಕತ್ತಿ ತೆಗೆದನು. ಮರೆಯೊಳಿದ್ದ ನವಿಲು ಭಟರು ಕೆರಳಿ ಬಡಿದು ಕಾಲಿನಿಂದ ಹರಿತವಾದ ಚುಂಚಿನಿಂದ ಚುಚ್ಚುತ್ತಿದ್ದರು. ಸದ್ದು ಕೇಳಿ ನವಿಲು ರಾಜ ಎದ್ದು ಬಂದು ನುಡಿದ ನಿಂತು, ಬಂದೆಯೇನು ಕೊಲ್ಲಲೆಂದು ದುರುಳ ಮಾನವ. ಸಾಧುವಲ್ಲ ನವಿಲು ರಾಜ ಇದರೊಳಿಲ್ಲ ಕೆಟ್ಟ ಚಿಂತೆ, ಬಂದೆ ನಾನು ಬೇಡಿಕೊಳ್ಳಲು ನವಿಲುಗರಿಗಳ. ಹರಿಯು ಕುಲದ ದೇವರೆ ಮಗೆ, ಗರಿಯು ಬಹಳ ಇಷ್ಟ ಹರಿಗೆ. 2 ಗರಿಗಳನ್ನು ನೀಡು ಪುಣ್ಯ ಲಭಿಸಲಿ. 2 ಗರಿಗಳನ್ನು ನೀಡು ಪುಣ್ಯ ಲಭಿಸಲಿ. ಹರಿಯ ನೆನೆದು ಎಲ್ಲ ಮರೆತು ಅರಸನಿತ್ತ 100 ಗರಿಯ ಧಾರೆ ಎರೆದು ಕೊಟ್ಟನವನು ತನ್ನ ತನುವನು. ಮುರಳಿ ಕೃಷ್ಣ ವಾಸುದೇವ ಹರುಷಗೊಂಡು ವರವನಿತ್ತ, ಧರಿಸಿ ಮೆರೆವ ನವಿಲುಗರಿಯ ಸದಾಶಿರದಲ್ಲಿ. ಧರಿಸಿ ಮೆರೆವ ನವಿಲುಗರಿಯ ಸದಾಶಿರದಲ್ಲಿ. ಧರಣಿ ಬಾಯಿ ತೆರೆದುಕೊಂಡು ನರನ ನುಂಗಿ ತೆಂದು ಕತೆಯು ಪರರಿಗೊಳಿತು ಮಾಡಿದವನ ಹರಿಯು ಮರೆಯನು. ಪರರಿಗೊಳಿತು ಮಾಡಿದವರ ಹರಿಯು ಮರೆಯನು. ಹರಿಯು ಮರೆಯನು. ಹರಿಯು ಮರೆಯನು.